ನಮಸ್ಕಾರ ಸ್ನೇಹಿತರೆ, ಬಂತು ನೋಡಿ ಸರ್ಕಾರದಿಂದ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ವರ್ಷದಲ್ಲಿ 8,000 PSI ಹುದ್ದೆಗಳ ಭರ್ತಿ ಮಾಡಲಿಕ್ಕೆ ಸರ್ಕಾರ ಅನುಮೋದನೆಯನ್ನು ನೀಡಿದೆ. ಯಾರ್ಯಾರು ಕಾಕಿ ಡ್ರೆಸ್ನಲ್ಲಿ ಕಾಣಿಸ್ಬೇಕು ಅಂತ ಇದಿರೋ, ಯಾರು ಕನಸು ಕಟ್ಕೊಂಡಿರೋ ಅವರಿಗೆಲ್ಲ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದರ ಬಗ್ಗೆ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ದಯವಿಟ್ಟು ಸಂಪೂರ್ಣವಾಗಿ ನೋಡಿ ನಿಮಗೆ ವಿಡಿಯೋ ಅರ್ಥ ಆಗುತ್ತೆ ಸ್ನೇಹಿತರೆ. ನೋಡಿ, ಸರ್ಕಾರದಲ್ಲಿ ವರ್ಷದಲ್ಲಿ 8,000 PSI ಹುದ್ದೆಗಳ ಭರ್ತಿ ಮಾಡ್ತೀವಿ ಅಂತಂದು ಗೌರ್ಮೆಂಟ್ ಆದೇಶವನ್ನು ಹೊರಡಿಸಿದೆ. ಮೈಸೂರಿನಲ್ಲಿ ಆದೇಶ ಹೊರಡಿಸಿದೆ. ರಾಜ್ಯದಲ್ಲಿ ಖಾಲಿ ಇರುವ 8,000 PSI ಹುದ್ದೆಗಳನ್ನು ಈ ವರ್ಷ ಭರ್ತಿ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ನಗರದ ಕರ್ನಾಟಕ ಪೊಲೀಸ್ ಅಕಾಡೆಮಿಯ ಕವಾಯತು ಮೈದಾನದಲ್ಲಿ ಭಾನುವಾರ ಆಯೋಜಿಸಿದ್ದ ಸಿವಿಲ್ ಪೊಲೀಸ್ ಉಪನಿರೀಕ್ಷಕ ಪ್ರಶಿಕ್ಷಣಾರ್ಥಿಗಳ 46ನೇ ತಂಡದ ನಿರ್ಗಮನ ಪಥಸಂಚಲನದಲ್ಲಿ ಮಾತನಾಡಿದರು. ಸರಿನಾ, ಒಂದು ಪಥಸಂಚಲನದ ನಡುವೆ CM ಸಿದ್ದರಾಮಯ್ಯನವರು ರಾಜ್ಯದಲ್ಲಿ 8,000 ಹುದ್ದೆಗಳು ಖಾಲಿ ಇವೆ, ಅವನ್ನು ಈ ವರ್ಷ ಫುಲ್ಫಿಲ್ ಮಾಡ್ತೀವಿ ಅಂತ ಅವರೇ ಖುದ್ದಾಗಿ ಮಾತನಾಡುವಾಗ ಈ ಒಂದು ಸ್ಪಷ್ಟತೆಯನ್ನು ನೀಡಿದ್ದಾರೆ ಸ್ನೇಹಿತರೆ. ಸರಿನಾ, ಪಥಸಂಚಲನದೊಂದಿಗೆ 377 ಸಬ್ ಇನ್ಸ್ಪೆಕ್ಟರ್ಗಳು ಸೇವೆಗೆ ಸೇರ್ಪಡೆಯಾಗುತ್ತಿದ್ದು, ಖಾಲಿ ಇದ್ದ 4,911 ಹುದ್ದೆಗಳನ್ನು 3 ವರ್ಷಗಳಲ್ಲಿ ಭರ್ತಿ ಮಾಡಲಾಗಿದೆ. ಖಾಲಿ ಇರುವ 8,000 ಹುದ್ದೆಗಳನ್ನು ಭರ್ತಿ ಮಾಡುವುದಾಗಿ ಬಜೆಟ್ನಲ್ಲಿ ಘೋಷಿಸಲಾಗಿದೆ. ಸರಿನಾ, ಈಗಾಗಲೇ ಪಥಸಂಚಲನದಲ್ಲಿ 377 ಸಬ್ ಇನ್ಸ್ಪೆಕ್ಟರ್ಗಳು ಸೇವೆಗೆ ಸೇರ್ಪಡೆಯಾಗಿದ್ದರು ಅವತ್ತು. ಸರಿನಾ, ಖಾಲಿ ಇದ್ದ 4,911 ಹುದ್ದೆಗಳನ್ನು 3 ವರ್ಷಗಳಲ್ಲಿ ಭರ್ತಿ ಮಾಡಿದ್ದಾರೆ. ಹಿಂದಿನ 3 ವರ್ಷಗಳಲ್ಲಿ 4,911 ಹುದ್ದೆಗಳನ್ನು ಇಲ್ಲಿ ಭರ್ತಿ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಖಾಲಿ ಇರುವ 8,000 ಹುದ್ದೆಗಳನ್ನು ಬಜೆಟ್ ಅನುಮೋದನೆ ಅಂತಲ್ಲ ಅವತ್ತು ಘೋಷಿಸಲಾಗಿತ್ತು ಅಂತ ಕೂಡ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ. ಅದನ್ನು ಮಾಡಿಯೇ ತೀರುತ್ತೇನೆ ಎಂದು ಭರವಸೆ ನೀಡಿದರು. ನೋಡಿ, ಅವರ ಕಾಲಾವಧಿ ಮುಗಿಯುವ ಒಳಗಡೆ 8,000 PSI ಹುದ್ದೆಗಳನ್ನು ಮಾಡಿಯೇ ತೀರುತ್ತೇನೆ ಅಂತವರು ಜನಗಳಿಗೆ ಅಂದರೆ ಉದ್ಯೋಗಾಂಕ್ಷಿಗಳಿಗೆ ಒಂದು ಭರವಸೆಯನ್ನು ಕೂಡ ನೀಡಿದ್ದಾರೆ ಸ್ನೇಹಿತರೆ. ಮತ್ತು ಮಾದಕ ವಸ್ತು ಮುಕ್ತ ಸಮಾಜ ನಿರ್ಮಿಸುವುದಾಗಿ ಸರ್ಕಾರ ಘೋಷಣೆ ಮಾಡಿದ್ದು, ಆ ದಿಕ್ಕಿನಲ್ಲಿ ಆರಕ್ಷಕರು ತಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಮಾದಕ ವಸ್ತು ತಯಾರಕರು, ಮಾರಾಟ ಮಾಡುವವರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದರು. ನೋಡಿ, ಒಂದು ಕರ್ನಾಟಕವನ್ನು ಮಾದಕ ಮುಕ್ತ ಸಮಾಜವನ್ನಾಗಿ ಮಾಡಲು ಅವರು ಘೋಷಣೆಯನ್ನು ಕೂಗಿದ್ದಾರೆ. ಸರಿನಾ, ಆ ದಿಕ್ಕಿನಲ್ಲಿ ಆರಕ್ಷಕರು ತಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಯಾರಾದರೂ ಗುಟ್ಕಾ ಆಗುವುದು ಯಾವುದೇ ಒಂದು ಮಾದಕ ವಸ್ತುಗಳನ್ನು ಮಾಡಿದ್ದಲ್ಲಿ ಅವರ ಮೇಲೆ ಕ್ರಮ ಕೈಗೊಳ್ಳಬಹುದು ಅಂತ ಇಲ್ಲಿ ಅವರು ಕೂಡ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಸ್ನೇಹಿತರೆ. ಇಷ್ಟು CM ಸಿದ್ದರಾಮಯ್ಯನವರು ನೀಡಿರ್ತಕ್ಕಂಥ 8,000 ಹುದ್ದೆಗಳ ಕರ್ನಾಟಕ ರಾಜ್ಯದಲ್ಲಿ 8,000 ಹುದ್ದೆಗಳ PSI ಹುದ್ದೆಗಳಿಗೆ ಅರ್ಜಿಗಳನ್ನು ತೊಗೊಳ್ತೀವಿ ಅಂತಂದವರು ಒಂದು ಭರವಸೆ ನೀಡಿದ್ದಾರೆ. ಯಾರ್ಯಾರು ಉದ್ಯೋಗಾಂಕ್ಷಿಗಳು ನಾವು ಕಾಕಿ ಡ್ರೆಸ್ನಲ್ಲಿ ಕಾಯಬೇಕು ಅಂತಿದ್ರು, ಕಾಕಿ ಡ್ರೆಸ್ ಹಾಕೋಬೇಕು ಅಂತಿದ್ರು, ಅವರಿಗೆಲ್ಲ ಒಂದು ಅವಕಾಶವನ್ನು CM ಸಿದ್ದರಾಮಯ್ಯನವರು ಕೊಡ್ತಿದ್ದಾರೆ. ಯಾವಾಗ ಅಂತ ಅವರು ಯಾವುದೇ ರೀತಿ ಮಾಹಿತಿನ ನೀಡಿಲ್ಲ, ಒಂದು ಮಾತನಾಡಬೇಕಾದ್ರೆ ಅವರು ಹೇಳಿದ್ದಾರೆ ಅಷ್ಟೇ. ಸರಿನಾ, ಇಷ್ಟು ಈ ಒಂದು ವಿಡಿಯೋದ ಸಂಪೂರ್ಣವಾದ ಮಾಹಿತಿ ಆಗಿರುತ್ತೆ. ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣ ಮಾಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಲಿಂದ ಕೆಳಗಡೆ ಚಾನಲ್ ನೇಪಕ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಆಗ್ತಕ್ಕಂಥ ಎಲ್ಲ ಜಾಬ್ ಇನ್ಫಾರ್ಮೇಷನ್ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ನಮ್ಮ ಚಾನಲ್ನಲ್ಲಿ ಇದೇ ರೀತಿ ಜಾಬ್ ಅಪ್ಡೇಟ್ಸ್ಗಳು ನಿಮಗೆ ಡೈಲಿ ಸಿಗ್ತಾನೆ ಇರುತ್ತೆ ಸ್ನೇಹಿತರೆ. ಇಷ್ಟು ವಿಡಿಯೋದ ಮಾಹಿತಿ ಆಗಿರುತ್ತೆ. ಸಿಗ್ತೀನಿ ಮುಂದೆ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ಇರಿ. ಬಾಯ್.